ಮಾಮ ಸ್ವಲ್ಪ ಏನೋ ಬೇರೆ ಅನ್ಸತ್ತದ. ಒಂದ್ ಮಾತ್ ಕೇಳ್ತೇನ್ರಿ, ಈ ಅಣ್ಣನ ಮಾತ್ ಕೇಳ್ಬಿಟ್ರ ಮನಸ್ಸಿಗೆ ಹತ್ತ ನೋಡ್ರಿ ಒಂದೊಂದ್ ಓಡ್ಸ ಮನಸ್ಸು. ನಮಸ್ಕಾರ ರೀ ಎಲ್ಲ ನಮ್ಮ ಬ್ಯಾಂಕಿ ಮಂದಿಗೆ. ನೀವು ಎಲ್ಲರೂ ಕೂಡ ಬ್ಯಾಂಕ್ ಇದಾರ್ತ ನಾನು ಕುಂದಿರ್ತೀನಿ. ಬ್ಯಾಂಕ್ ಇರಾಕ ಬೇಕ್ರಿ ಎಲ್ಲಾರ್ಗಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಹೇಳಕ್ ಇಷ್ಟಪಡ್ತೀನಿ, ಹ್ಯಾಪಿ ಹೋಲಿ. ಎಲ್ಲಾರ್ಗಿ ಹ್ಯಾಪಿ ಹೋಲಿ. ನೀವು ಕೂಡ ಎಲ್ಲ ಕಲರ್ಫುಲ್ ಆಗ್ರಿ. ನಿಮ್ ಇವತ್ತಿನ ದಿವಸ ಕಲರ್ಫುಲ್ ಆಗ್ಬೇಕಂತ ನಾ ಕೇಳ್ಕೊತೀನಿ. ಯಾಕಂದ್ರೆ ನಾವು ಕೂಡ ಎಲ್ಲರೂ ಹೊಂಟಿವ್ರಿ. ಈ ನಮ್ಮ ಕಾರ್ ಗಾಡಿ ತಗೊಂಡ್ ಹೊಂಟಿವ್ 8 ಮಂದಿ. ಎಲ್ಲಿ ಬಿಜಾಪುರ್ಗ್ರಿ ಹೋಳಿ ಹುಣ್ಣಿ ಆಡಾಕತ್ತ. ಊರಾಗೂ ಆಡಾಕತ್ತಾರ್ರಿ, ಬಟ್ ನಮಗ ಅಲ್ಲಿ ಕರ್ದಾರ್ರಿ ಬಿಜಾಪುರ ಒಳಗ. ಸೊ ಅಲ್ಲೇ ನಾವು ಹೊಂಟಿವ್ರಿ. ಈಗ ಬಿಜಾಪುರ್ ಟೋಲ್ ನಾಕಬಲ್ ನಿಂತೀವ್. ಇದು ನಮ್ ಕಾರ. ಈ ಕಾರ್ ನಂತರ ಚಾ ಕೊಡಕ್ಕೆ ನಾವು ಇಲ್ಲಿ ತರ್ಬಿಂಟಿ. ಇನ್ ಬಿಜಾಪುರ ಇಲ್ಲಂತ ಒಂದು 5 ಕಿಲೋಮೀಟರ್ ಐತಿ. ನಡ್ರಿ ಹೋಗುನತ್ತ ಹೋಳಿ ಹುಣ್ಣಿ ಸೆಲೆಬ್ರೇಟ್ ಮಾಡೋಣತ್ತ, ಡಾನ್ಸ್ ಮಾಡೋಣತ್ತ. ಮತ್ತೇನ್ ಮಾಡೋಣ ಮಾಮ ಸ್ವಲ್ಪ ಏನೋ ಬೇರೆ ಅನ್ಸತ್ತದ. ಅಭಿ ಬ್ರೋ ಹೆಂಗ ಅನ್ಸತದೆ? ನಮಸ್ಕಾರ ಹೊಡಿಬೇಡ. ಹಾ, ಸೊ ಇಲ್ಲಿ ಸಮೋಸ ಚಾಯ್ ಕುಡಿಯಕ್ ನಿಂತಾರೆ. ತಿನ್ರಿ, ತಿಂದ ಉಂಡ ಕುಡ್ದ ಎಲ್ಲೋಗ್ಬೋದು ಡಾನ್ಸ್ ಮಾಡಕ್. ಬಿಜಾಪುರ ಹೊರಗೆ ಬಂದ್ಬಿಟ್ಟಿವ್ರಿ. ಇಲ್ಲಿ ಅಲ್ಲಿ ಅರ್ಕೆರಿಗೆ ಬಂದಿವಿ. ಇಲ್ಲಿಗ ಅರ್ಕೆರಿ ಬಿಜಾಪುರ ಸೋಲಾಪುರ ರೋಡ್. ಜಸ್ಟ್ ಸೋಲಾಪುರ ರೋಡ್ ಬಂದಿವ್ರಿ. ಮಜಾ ಮಾಡಕತ್ತ. ಸೌಂಡ್ ಕೇಳತ್ರಿಲ್ಲ ನಮ್ಮ ಹುಡುಗರು ಎಲ್ಲರೂ. ಹೆಂಗ ಬ್ಯಾಂಕಿ ಈಗ ಒಳಗೆ ಹೊಂಟಿರಿ. ಜಸ್ಟ್ ನಡ್ರಿ ಹೋಗುಣತ್ ಒಳಗೆ. ಸಿಕ್ಕಾದು ಹೊಡ್ದಾರ ಈಗ ಕೈ ಮ್ಯಾಗ ಕಾಣತ್ತ. ಸಿಕ್ಕಾದು ಹೊಡ್ದಾರ. ಇಲ್ಲಿ ಸೀದಾ ಒಳಗೆ ಹೋಗೋದೀಗ. ಒಳಗೆ ಸೌಂಡ್ ಹಚ್ಚಾರ. ಸೊ ನಡ್ರಿ ಒಳಗೆ ಹೋಗೋದಂತ ಮೊದಲು. ಅದೊಂದು ಇವೆಂಟ್ ಮುಗಿಸೊಂದು ಸೀದಾ ನಾವು ಬಂದ್ಬಿಟ್ಟಿರಿ ಬೇರೆ ಇವೆಂಟ್ಗ. ಇಲ್ಲಿ ಹತ್ರನ ಐತಿ. ಇಲ್ಲಿ ನಮ್ಮ ಕುಟುಂಬ ಸದಸ್ಯರು ಸಿಕ್ಕಾಪಟ್ಟೆ ಬೆಟ್ಟ ಆಗ್ಯಾರ್ರಿ. ಅವ್ರ ಜೊತೆ ನಮ್ಮೆಲ್ಲ ಹುಡುಗರ ಜೊತೆ ಹೊಂಟಿವ್ರಿ. ನಾವು ಫುಲ್ಲ ಪಕ್ಕ ಎಲ್ಲ ಬರ್ನಾದ ಹಚ್ಚಿಟ್ಟಾರ. ಪೂರ ತಸ್ಕೊಂಡ್ಬಿಟ್ಟಿವಿ ಡಾನ್ಸ್ ಕುಂಟಾಡಲ್ಲಿ. ಈಗ ಮತ್ತೆ ಬೇರೆ ಕಡೆ ಹೊಂಟಿವ್ರಿ. ಇಲ್ಲಿ ಬಂದಿವಿ. ಇಲ್ಲಿ ಸಾರಿ ನಡ್ರಿ ಹೋಗೋಣ. ಎಲ್ಲಿ ಐನಾ ಅಲ್ಲಿ ದೂರ ಜನ ಇಲ್ಲಿ ಭಾಳ ಮಂದಿ ಬೆಟ್ಟ ಹಾಕ್ಯಾರ. ತಗೊಂಡ್ರಿ ಒಳಗೆ ಹೊಂಟಿ. ಈಗ ಎಂಟ್ರಿ ಆಗತ್ತು ಒಳಗ. ಇದು ಕೈ ಕಟ್ಕೊಂಡು ಹೋಗುದು ಒಳಗ.
ಇಲ್ಲಿ ಡಿಜೆ ಒಳಗೆ ಡಾನ್ಸ್ ಮಾಡಕತ್ತಿದ್ದೀರಿ. ಹೊರಗ್ ಬಂದ್ಗಳನ್ನ ಚಡ್ಚಂದ್ ಊರಣ್ಣರ ಒಬ್ಬರ 4-5 ಮಂದಿ ನಮ್ಮ ಕುಟುಂಬ ಸದಸ್ಯರು ಬೆಟ್ಟ ಆದ್ರೆ ಅವ್ರು ಹೇಳಿದ್ರೆ ನಮ್ಮ ಊರಣ್ಣ ಒಬ್ಬ ಕ್ರಿಯೇಟರ್ ಅಂದ್ರೆ ಶ್ರೀಕಾಂತ್ ಕಿಚ್ಚ ಬ್ಲಾಗ್ಸ್ ಅವ್ರು ಬಂದಾರತ್ತ. ಅವರು ಕೂಡ ನಮ್ ಜೊತೆ ಈಗ ಜಾಯ್ನ್ ಆಗ್ಯಾರ. ಯಾರಂದ್ರೆ ಟಡಾನ್ ನಮಸ್ಕಾರ ಎಲ್ಲ ಬಡ್ರ ಮಂದಿಗೆ ಮತ್ತೆ ನಮ್ ಜೊತೆ ಜಾಯ್ನ್ ಆಗ್ಬಿಟ್ಟಾರಿ. ಈಗ ಜಸ್ಟ್ ಫೋನ್ ಹಚ್ಚಿದೆ. 4 ಸಲ ಫೋನ್ ಹಚ್ಕೊಳ್ಳೋಣ, ಫೋನ್ ಎತ್ತಿಲ್ಲ. 5ನೇ ಸಲ ಹಚ್ಕೊಳ್ಳೋಣ. ಅಣ್ಣ ಹಂಗಲ್ರಿ, ಒಂದ್ ಸ್ವಲ್ಪ ಗದ್ದಲ್ನಾಗಿದ್ವಲ್ಲ, ಹಂಗಾಗಿ ಫೋನ್ ರಿಸೀವ್ ಮಾಡಕ್ಕಿಲ್ಲ ಅಣ್ಣ. ನಿಮ್ ಫೋನ್ ರಿಸೀವ್ ಮಾಡೋದು ಇವರೇ ನಮ್ಮ ಬಿಟ್ಬಿಟ್ಟು ಆಂಜನಾದ್ರಿ ಹೋಗ್ತಾರಪ್ಪ ಎಲ್ಲೇ. ಅದು ಹಂಗಿಲ್ಲ ಅಣ್ಣ, ಬ್ಯಾರೆ ಗಾಡಿ ಬಂದಿದೆ. ಇಲ್ಲ ಹಂಗಿಲ್ಲ, ಅದು ಇಲ್ಲ ಚಾಟ್ ಕುಡುಂಬರಿಗೆ ಇಲ್ಲ, ಅದು ಬ್ಯಾರೆ ಗಾಡಿ ಅಣ್ಣ. ಬಂದ್ಬಿಟ್ಟಾರ ಬಾ ದಿವ್ಸ ಅಂತ. ಫಸ್ಟ್ ಆಫ್ ಆಲ್ ನಾವು ಆಕಸ್ಮಿಕವಾಗಿ ಭೇಟಿ ಆಗಿದ್ವಿ. ಈಗೂ ಕೂಡ ಆಕಸ್ಮಿಕವಾಗಿ ಇವ ಬರ್ತಂತ ನನಗೆ ಗೊತ್ತಿಲ್ಲ, ನಾ ಬರ್ತೀನಿ ಇವಂಗ್ ಗೊತ್ತಿದ್ದಿಲ್ಲ. ಆದ್ರೂ ಇವ ಬಂದಂತ ನಾನು ಜಸ್ಟ್ ಅವ್ರ ಹುಡುಗರನ್ನ ಹೇಳಿದ್ರತ್ತ ನಾ ಫೋನ್ ಹಚ್ಚಿದೆ ಇವಂಗ. ಇವ್ರು ಅಣ್ಣ ಇಲ್ಲಿ ಬಂದಿರ್ತಾರ ಅಂತೇಳಿ ನಾವು ಏನು ಕೂಡ ಮಾಡ್ಕೊಂಡಿರ್ಲಿಲ್ಲ. ನನಗ್ ಗೊತ್ತಿದ್ದಿಲ್ಲ. ಒಂದ್ ಮಾತು ಕೇಳ್ತೇನ್ರಿ, ಈ ಅಣ್ಣನ ಮಾತು ಕೇಳ್ಬಿಟ್ರೆ ಮನಸ್ಸಿಗೆ ಹತ್ತ ನೋಡ್ರಿ ಒಂದೊಂದ್ ಓಡ್ಸ. ಅದು ಮನಸ್ಸು ಈ ಜೀವನದಾಗ ಆಗಿದ್ದ ಮಾತುಗಳು ಹೊರಗ್ ಬಂದು ಅಂತ ನೀವ ಕಣ್ಣ ನೀರ್ ಹಾಕ್ತಿರ ಆ ತರ ಮಾತು ಬಂದ್ರಿ. 10 ವರ್ಷದ ಅನುಭವ ರೀ ಪಾ. ಹೋಲ್ಬಿಡು ಹೊರ ಎಲ್ಲ ಇರ್ಲಿ, ಚೆನ್ನಾಗಿರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಯಾರು ಏನೇ ಬರ್ಲಿ ಏನೇ ಇರ್ಲಿ, ನಾವು ಜೀವ ಸಾಥ್ ಕೊಡೋರು ನಾವ್ ಇದ್ದೇ ಇರ್ತೀರಿ. ಕ್ರಿಯೇಟರ್ಸ್ ಗಳಿಗೆ ಹೇಳೋದು ಒಂದೇ ಮಾತಾ, ಒಂದಾಗೆ ಇರ್ರಿ. ತಗೋನತ್ತ ಮತ್ ಬೆಟ್ಟ ಆಗುನತ್ತ. ಬಟ್ ನಮ್ಮ ವಿಷಯದಾಗ ಒಂದಿಲ್ಲ, ಏನು ನಮಗ್ ಗೊತ್ತಿಲ್ಲ. ನೋಡ್ರಿ ಆರಾಮಿರೋಣ, ಚೆನ್ನಾಗಿರೋ ಒಟ್ಟೆ ಒಟ್ಟು ಆರಾಮಿರೋ. ಅಂತಂದ್ರೆ ಭಾಳ ದಿನಗಳ ನಂತರ ನಮಗೆ ಇವ್ರು ಸಿಕ್ಕಿದ್ರ, ಅಚಾನಕ್ ಸಿಕ್ಕಿದ್ರು, ಖುಷಿ ಆಯ್ತು ಅಷ್ಟೇ. ಒಂದೇ ಮಾತ, ಇವತ್ತಿನ ನಮ್ದು ಸ್ಮಾಲ್ ಲಾಗ ಏನ್ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಜರ್ನಿ ಮುಗಿಸ್ಕೊಂಡೆ. ಅಲ್ಲಿ ತನಕ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಬಡ್ರ ಮಕ್ಕಳು ಬೆಳಿಬೇಕು, ಬಡ್ರ ಮಕ್ಕಳ ಬೆಳಿಬೇಕು. ಹಂಗ ಬೆಂಕಿ ಅಣ್ಣ ಇಲ್ಲಿ ಇದು ಬೇಲ್ಡಿ ಇದ್ರ ಮೇಲೆ ನಾವು ಉಟ್ಟುಕೊಂತೀವಣ್ಣ. ಏನ್ರ ಮಾತಾಡ್ರಿ. ಹುಡ್ಕೋ ಹುಡ್ಕೋ ರವಿ ಸ್ಪಾನ್ಸರ್ಡ್ ಬೈ ರವಿ ಫೋಟೋಗ್ರಾಫಿ. ಹಾಯ್.